ಮೂರನೇ ದಿನ ಸಮಾಚಾರದ ಕಡೆಗೆ ನಾವು ಹೋಗೋದಾದ್ರೆ, ಕರ್ನಾಟಕದಲ್ಲಿ ಬಹಳ ಹೆಚ್ಚು ಸುದ್ದಿ ಮಾಡಿದ್ದು 2015ರಿಂದ 2025 10 ವರ್ಷಗಳಲ್ಲಿ ಜಾತಿ ಗಣತಿ. ರಾಜ್ಯದ ಶಾಶ್ವತ ಹಿಂದುಳಿದ ವರ್ಗದ ಆಯೋಗದ ಮುಖಾಂತರವಾಗಿ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಸಮೀಕ್ಷೆ ಹೆಸರಲ್ಲಿ ಜಾತಿ ಗಣತಿಯನ್ನ 2015ರಲ್ಲಿ ನಡೆಸಲಾಗಿತ್ತು. ಆಗ ಈ ಆಯೋಗದ ಅಧ್ಯಕ್ಷರಾಗಿದ್ದವರು ಕಾಂತರಾಜ್ ಅವರು. ಸರ್ಕಾರ ಕಾಂಗ್ರೆಸ್ ಆಗಿತ್ತು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಾಗಿತ್ತು. 2018ರಲ್ಲಿ ಅದು ವರದಿಯನ್ನ ಕೊಟ್ಟರೂ ಕೂಡ ಸ್ವೀಕಾರ ಆಗ್ಲಿಲ್ಲ. ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಸೋದಕ್ಕೇನೆ ಸಾಧ್ಯ ಆಗ್ಲಿಲ್ಲ. ಯಾಕೆಂದ್ರೆ ಒಂದು ಸಹಿ ಬಾಕಿ ಇತ್ತು. ಟೆಕ್ನಿಕಲ್ ಸಮಸ್ಯೆಯಿಂದ ಮುಖ್ಯಮಂತ್ರಿಗಳು ಅದನ್ನ ಸ್ವೀಕಾರ ಮಾಡೋಕ್ಕಾಗ್ಲಿಲ್ಲ. ಆ ನಂತರದಲ್ಲಿ ಸಮ್ಮಿಶ್ರ ಸರ್ಕಾರ ಬಂತು. ಸಮ್ಮಿಶ್ರ ಸರ್ಕಾರ ಜೆಡಿಎಸ್ ಮತ್ತು ಕಾಂಗ್ರೆಸ್ ಆಗಿತ್ತು. ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗಿತ್ತು. ನೆನೆಗುದಿಗೆ ಬಿತ್ತು. ಅನಂತರ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆದ್ರು, ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆದ್ರು. ಆಗ್ಲೂ ಕೂಡ ನೆನೆಗುದಿಗೆ ಬಿತ್ತು. ಎರಡನೇ ಅವಧಿಗೆ ಮತ್ತೆ ಕಾಂಗ್ರೆಸ್ ಬಂದು ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆದ ಸಂದರ್ಭದಲ್ಲಿ ಜಯಪ್ರಕಾಶ್ ಹೆಗಡೆ ಅವರು ತಮ್ಮ ಕೊನೆಯ ಅಂತಂದ್ರೆ ಅವರು ಈ ಶಾಶ್ವತ ಆಯೋಗದ ಅಧ್ಯಕ್ಷಗಿರಿಯಿಂದ ಹೊರಡೋ ಮುಂಚೆ ಕೆಲವು ದಿನಗಳ ಮುಂಚೆ ಅವರ ಅವಧಿಯನ್ನು ವಿಸ್ತರಣೆ ಮಾಡಲಾಗಿತ್ತು. ಈ ವರದಿಯನ್ನ ಅವರು ತಿದ್ದುಪಡಿಯನ್ನ ಮಾಡಿದ್ರು, ಸ್ವಲ್ಪ ಬದಲಾವಣೆಯನ್ನ ಮಾಡಿದ್ರು. ಆ ಬದಲಾಯಿಸಲಾದಂತ ವರದಿಯನ್ನ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿದ್ರು. ಸರ್ಕಾರ ಅದನ್ನ ಸ್ವೀಕಾರ ಮಾಡಿತ್ತು. ಸಂಪುಟದಲ್ಲಿ ಇಟ್ಟು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರು. 1 ವರ್ಷ ಆದ್ರೂ ಅದರ ಬೆಳವಣಿಗೆ ಆಗಿರ್ಲಿಲ್ಲ. ಕೊನೆಗೂ ಕೂಡ ಆ ಸರ್ಕಾರ ಅದನ್ನ ಸಂಪುಟದಲ್ಲಿ ಮಂಡನೆ ಮಾಡಿತು. ಈ ಸಂದರ್ಭದಲ್ಲಿ ಬಹಳ ದೊಡ್ಡ ಅಪಸ್ವರ ಮೊದಲಿಂದಲೇ ಕೇಳಿ ಬರ್ತಿತ್ತು. ಏನು ಅಂತಂದ್ರೆ ಇದು ವೈಜ್ಞಾನಿಕವಾಗಿ ನಡೆದಿಲ್ಲ. ಅವೈಜ್ಞಾನಿಕ ಯಾವುದು ಅನ್ನೋದ್ರ ಬಗ್ಗೆ ಸಮರ್ಥನೆ ಇಲ್ಲದೆ ಇದ್ರೂ ಕೂಡ ವೈಜ್ಞಾನಿಕವಾಗಿ ನಡೆದಿಲ್ಲ ಅನ್ನೋದು ಎಲ್ಲರ ವಾದ ಆಗಿತ್ತು. ಅದರಲ್ಲೂ ಪ್ರಮುಖವಾಗಿ ಕರ್ನಾಟಕದಲ್ಲಿ ಪ್ರಬಲ ಸಮುದಾಯಗಳು ಅಂತ ಗುರುತಿಸಿಕೊಂಡಿರೋ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಇದು ವೈಜ್ಞಾನಿಕವಾಗಿಲ್ಲ, ನಮ್ಮ ಮನೆಗ್ ಬಂದಿಲ್ಲ, ಮನೆ ಮನೆ ಸರ್ವೆ ನಡೆಸಿಲ್ಲ ಮತ್ತು ಈ ಸಮುದಾಯಗಳ ಸಂಖ್ಯೆಯನ್ನ ತಪ್ಪಾಗಿ ಚಿತ್ರಿಸಲಾಗಿದೆ. ಇದೊಂದು ರೀತಿ ತುಷ್ಟೀಕರಣ ಅನ್ನೋ ಆರೋಪಗಳು ಸ್ವಪಕ್ಷದ ಕಡೆಯಿಂದಾನೇ ಬಂದಾಗ ಕಾಂಗ್ರೆಸ್ಗೆ ಸ್ವಲ್ಪ ಇರುಸು ಕೂಡ ಆಗಿತ್ತು. ಆದ್ರೆ ಸಿದ್ದರಾಮಯ್ಯನವರಿಗೆ ಇದವರ ಕನಸಾಗಿತ್ತು. ಈ ಒಂದು ವರದಿಯನ್ನ ತರಬೇಕು ಮತ್ತೆ ಅದನ್ನ ಒಪ್ಕೊಂಡು ಅದನ್ನ ಜಾರಿ ಮಾಡಬೇಕು ಅಂತ. ಈ ತಿಕ್ಕಾಟದಲ್ಲಿ ಕಾಂಗ್ರೆಸ್ನ ಹೈಕಮಾಂಡ್ ಒಂದು ನಿರ್ಧಾರವನ್ನ ತಗೊಳ್ತು. ಯಾಕೆಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ಮತ್ತು ರಾಹುಲ್ ಗಾಂಧಿ ಅವರು ಬಹಳ ಪ್ರಬಲವಾಗಿ ಪ್ರತಿಪಾದಿಸ್ತಾ ಇರೋದು ಇಡೀ ದೇಶದಲ್ಲಿ ಜಾತಿ ಗಣತಿಯನ್ನ ಮಾಡಬೇಕು. ತುಳಿತಕ್ಕೊಳಗಾದ ಮತ್ತು ಅಹಿಂದ ಹಾಗೇನೆ ದಮನಿತ ಸಮುದಾಯಗಳ ನಿಜವಾದಂತ ಚಿತ್ರಣ ಹೊರಗೆ ಬರಬೇಕು. ಆ ಮುಖಾಂತರ ಅವರನ್ನ ಮೇಲೆತ್ತುವ, ಅವರ ಅಭಿವೃದ್ಧಿಯನ್ನ ಮಾಡುವಂತ ಕೆಲಸ ಆಗ್ಬೇಕು ಅನ್ನೋದು ಅವರ ಪ್ರಮುಖವಾದಂತ ನಿಲುವಾಗಿದೆ. ಅದಕ್ಕಾಗಿನೇ ಈಗ ಎಸಿಸಿ ಒಬಿಸಿ ಸಲಹಾ ಮಂಡಳಿಯನ್ನು ಕೂಡ ಮಾಡಲಾಗಿದೆ. ಅದರ ಮೊದಲ ಸಭೆ ಕರ್ನಾಟಕದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಆಗಿದೆ. ಹೀಗಿರುವಾಗ ಅವರು ಅಧಿಕಾರದಲ್ಲಿರುವಂತಹ ರಾಜ್ಯಗಳಲ್ಲಿ ಜಾತಿ ಗಣತಿಯನ್ನ ಮಾಡದೇ ಇದ್ರೆ ಅದು ಹೇಗ್ ಸಾಧ್ಯ ಆಗತ್ತೆ? ಅವ್ರು ಯಾವ ಉತ್ತರವನ್ನ ಕೊಡೋಕ್ ಸಾಧ್ಯ? ಕಳೆದ ಸಂಸತ್ ಅಧಿವೇಶನದ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅವರಿಗೆ ಸಂಸತ್ನಲ್ಲಿ ಬಿಜೆಪಿ ಸಂಸದರೊಬ್ರು ಪ್ರಶ್ನೆ ಮಾಡಿದ್ರು. ನೀವು ಜಾತಿ ಗಣತಿ ಬಗ್ಗೆ ದೊಡ್ಡದಾಗಿ ಮಾತಾಡ್ತೀರಿ, ಕರ್ನಾಟಕದಲ್ಲಿ ಮಾಡಿದ್ದೀರಲ್ಲ, ಅದನ್ನ ಯಾಕೆ ಬಿಡುಗಡೆ ಮಾಡ್ತಿಲ್ಲ ಅಂತ. ಈ ತರದ ಪ್ರಶ್ನೆಗಳನ್ನ ಅವ್ರು ಎದುರಿಸಬೇಕಾಗಿತ್ತು. ಅದಕ್ಕೊಂದು ತೀರ್ಮಾನ ತಗೊಟ್ಟು ಈಗ ಸರಿ, ನಮ್ಮ ಪಕ್ಷದ ನಾಯಕರುಗಳೇ ಅದರ ಬಗ್ಗೆ ಸಮಾಧಾನ ಇಲ್ಲ, ಆದ್ರೆ ನಮ್ಮ ನಿಲುವೇನಿದೆ ಜಾತಿ ಗಣತಿಯನ್ನ ಮಾಡ್ಲೇಬೇಕು ಅನ್ನೋದು. ಹಾಗಾಗಿ ನೀವು ಹೊಸದಾಗಿ ಸಮೀಕ್ಷೆಯನ್ನ ಮಾಡಿ ಅಂತ ಹೇಳಿದ್ರು. ಅದನ್ನ ಸಿದ್ದರಾಮಯ್ಯನವರು ಒಪ್ಕೊಂಡ್ರು. ಯಾವಾಗ ಅನ್ನೋ ಪ್ರಶ್ನೆ ಎಲ್ಲರಲ್ಲೂ ಕೂಡ ಕಾಡಿತ್ತು. ಅದಕ್ಕೀಗ ಉತ್ತರ ಸಿಕ್ಕಿದೆ. ಇವತ್ತು ಸಿದ್ದರಾಮಯ್ಯನವರು ಒಂದು ಸಭೆಯನ್ನ ಮಾಡಿದ್ದಾರೆ. ಆ ಸಭೆಯಲ್ಲಿ ಹಿಂದುಳಿದ ವರ್ಗಗಳ ಆಯೋಗ ಪ್ರಸ್ತಾವನೆಯನ್ನ ಹೊಸದಾಗಿ ಸಮೀಕ್ಷೆಯನ್ನ ಮಾಡೋದಕ್ಕೆ ಸಲ್ಲಿಸಿದೆ. ಆ ಪ್ರಕಾರವಾಗಿ ಸೆಪ್ಟೆಂಬರ್ 22 ಈ ಬಾರಿ ದಸರಾ ರಜಾ ಬೇಗ ಬರೋದ್ರಿಂದ ಮತ್ತು ಇದಕ್ಕೆ ಹೆಚ್ಚಿನ ಶಿಕ್ಷಕರ ಅಗತ್ಯ ಇರೋದ್ರಿಂದ ಸೆಪ್ಟೆಂಬರ್ 22ರಿಂದ ಅಕ್ಟೋಬರ್ 15 ಅಂದ್ರೆ ಒಟ್ಟು 15 ದಿನಗಳ ಕಾಲ ಈ ಸಮೀಕ್ಷೆಯನ್ನ ಅತ್ಯಂತ ವೈಜ್ಞಾನಿಕವಾಗಿ ನಡೆಸೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ಸುಮಾರು 1.65 ಲಕ್ಷ ಸಿಬ್ಬಂದಿ ಇದಕ್ಕೆ ಬೇಕಾಗ್ತಾರೆ, ಶಿಕ್ಷಕರನ್ನ ಬಳಸ್ಕೊಳ್ಳೋದಕ್ಕೆ. ಯಾಕಂದ್ರೆ ಆ ಸಂದರ್ಭದಲ್ಲಿ ರಜಾ ಇರುತ್ತಲ್ಲ, ದಸರಾ ರಜಾ ಇರುತ್ತೆ. ದಸರಾ ರಜಾ ದಿನಗಳನ್ನ ಯಾವುದೇ ಸಮೀಕ್ಷೆ ಅದು ನೀವು ಜನಗಣತಿ ತಗೊಂಡ್ರು ಅಷ್ಟೇ, ಸಾಮಾನ್ಯವಾಗಿ ರಜಾ ದಿನಗಳಲ್ಲೇ ಈಗ ಮೇ ರಜಾ ದಿನದಲ್ಲೇ ಸಾಮಾನ್ಯವಾಗಿ ಮಾಡ್ತಾರೆ. ಯಾಕೆಂದ್ರೆ ಶಿಕ್ಷಕರು ಮತ್ತು ಬೇರೆ ಬೇರೆ ಎಲ್ಲ ಸರ್ಕಾರಿ ನೌಕರರು ಸಿಗ್ತಾರೆ ಅನ್ನೋ ಕಾರಣಕ್ಕಾಗಿ ಅದನ್ನ ಮಾಡಿನೇ ಈ ತೀರ್ಮಾನವನ್ನ ಮಾಡಲಾಗಿದೆ. ಕರ್ನಾಟಕದಲ್ಲೂ ಕೂಡ ನಾಳೆಯಿಂದಾನೇ ಶಿಕ್ಷಕರಿಗೆ ಈ ಬಗ್ಗೆ ತರಬೇತಿಯನ್ನ ನೀಡೋದಕ್ಕೆ ತೀರ್ಮಾನವನ್ನ ಮಾಡಲಾಗಿದೆ. ತೆಲಂಗಾಣದಲ್ಲಿ ಈಗ ಕಾಂಗ್ರೆಸ್ ಸರ್ಕಾರ ಇದೆ, ಅದು ಜಾತಿ ಗಣತಿಯನ್ನ ಮಾಡಿ ಅದನ್ನ ಅನುಷ್ಠಾನವನ್ನು ಮಾಡಿದೆ. ಹಾಗಾಗಿ ಅಲ್ಲಿ ಹೇಗೆ ಮಾಡಿದ್ದಾರೆ ಅದರ ಅಧ್ಯಯನವನ್ನ ಮಾಡೋದಕ್ಕೆ ತೀರ್ಮಾನ ಮಾಡಲಾಗಿದೆ ಮತ್ತು ಇದರೆಲ್ಲ ಮೇಲುಸ್ತುವಾರಿಯನ್ನ ಮಾಡೋದಕ್ಕೆ ಒಂದು ತಜ್ಞರ ತಂಡವನ್ನು ರಚಿಸೋದಕ್ಕೆ ಮುಖ್ಯಮಂತ್ರಿಗಳು ತೀರ್ಮಾನವನ್ನ ಮಾಡಿದ್ದಾರೆ. ಇಡೀ ದೇಶದಲ್ಲಿ ಮಾದರಿ ಆಗುವಂತಹ ಸಮೀಕ್ಷೆ ಆಗಬೇಕು ಅನ್ನೋದು ಅವರ ಉದ್ದೇಶ ಆಗಿದೆ. ಯಾವುದೇ ರೀತಿಯ ಅನುಮಾನಕ್ಕೆ ಎಡೆಮಾಡಿಕೊಡದೆ, ಯಾರನ್ನೂ ಹೊರಗಿಡದಂತೆ ಸಮೀಕ್ಷೆಯಿಂದ ಮತ್ತು ಎಲ್ಲರೂ ಒಪ್ಪುವ ರೀತಿಯಲ್ಲಿ ಅತ್ಯಂತ ವೈಜ್ಞಾನಿಕವಾಗಿ ಈ ಬಾರಿ ಸಮೀಕ್ಷೆಯನ್ನ ಮಾಡಬೇಕು ಅನ್ನೋದು ಅವರ ಒತ್ತಾಸೆಯಾಗಿದೆ. ಅದನ್ನೇ ಅಧಿಕಾರಿಗಳಿಗೂ ಕೂಡ ತಿಳಿಸಿದ್ದಾರೆ. ಜೊತೆಗೆ ಸಚಿವರು ಕೂಡ ಶಿವರಾಜ್ ತಂಗಡಿ ಅವರು ಕೂಡ ಅದನ್ನೇ ಪ್ರಸ್ತಾಪ ಮಾಡ್ತಿದ್ದಾರೆ. ಹಾಗಾಗಿ ಅಕ್ಟೋಬರ್ ವೇಳೆಗೆ ಅದು ಸಿಕ್ಕರೆ ಮುಂದಿನ ವರ್ಷದ ಬಜೆಟ್ ಅಂತಂದ್ರೆ 2026ರ ಬಜೆಟ್ ಅನ್ನು ರೂಪಿಸೋದಕ್ಕೂ ಕೂಡ ಮೊದಲೇ ಅಂಕಿ ಸಂಖ್ಯೆಗಳನ್ನ ಸಿಕ್ಕರೆ ಆ ಅಂಕಿ ಸಂಖ್ಯೆ ಆಧರಿಸಿ ಯಾವ್ಯಾವ ವರ್ಗಕ್ಕೆ ಮತ್ತು ಯಾರೆಲ್ಲ ಹಿಂದುಳಿದಿದ್ದಾರೆ, ಯಾರೆಲ್ಲ ಇಲ್ಲಿ ತನಕ ಸಂಪೂರ್ಣವಾಗಿ ಯೋಜನೆಯಿಂದ
ಹೊರಗುಳಿದಿದ್ದಾರೆ, ವಂಚಿತರಾಗಿದ್ದಾರೆ, ಅವರನ್ನ ಗುರುತಿಸಿ ಅವರಿಗೆ ಕಾರ್ಯಕ್ರಮಗಳನ್ನ ರೂಪಿಸೋದಕ್ಕೂ ಕೂಡ ಇದು ಸಹಾಯ ಆಗತ್ತೆ. ಹಾಗಾಗಿ ಅಕ್ಟೋಬರ್ ವೇಳೆಗೆ ನಮಗೆ ಈ ಸಮೀಕ್ಷೆ ಕೈ ಸೇರಬೇಕು ಅನ್ನುವಂತ ಒಂದು ಸೂಚನೆಯನ್ನ ಮುಖ್ಯಮಂತ್ರಿಗಳು ಅಧಿಕಾರಿಗಳಿಗೆ ಮತ್ತು ಆಯೋಗಕ್ಕೆ ಕೊಟ್ಟಿದ್ದಾರೆ. ಬಹುತೇಕ ಅದಾಗ್ಬೋದು ಅಂತ ಅನ್ಸುತ್ತೆ. ಆದ್ರೆ ಇಲ್ಲೂ ಕೂಡ ಬಹಳ ದೊಡ್ಡದಾದಂತ ಗೊಂದಲ ಇದೆ. ಯಾಕೆಂದ್ರೆ ಈಗ ಒಳ ಮೀಸಲಾತಿಗಾಗಿ ಜಸ್ಟಿಸ್ ನಾಗಮೋಹನ್ ದಾಸ್ ಅವರ ನೇತೃತ್ವದ ಸಮಿತಿ ಕಾಲವನ್ನ ಎಕ್ಸ್ಟೆಂಡ್ ಮಾಡ್ಕೊಂಡು ಬರ್ತಾ ಇದೆ. ಇನ್ನೂ ಕೂಡ ಮುಗಿದಿಲ್ಲ ಪೂರ್ತಿಯಾಗಿ ಸಮೀಕ್ಷೆ. ಅಲ್ಲೂ ಕೂಡ ಲೋಪದೋಷಗಳನ್ನ ಹುಡುಕ್ತಾ ಇದ್ದಾರೆ. ನಮ್ಮ ಮನೆಗ್ ಬಂದಿಲ್ಲ, ಈ ತರದ ಚೀಟಿಯನ್ನ ಅಂಟಿಸಿ ಹೋಗ್ತಿದ್ದಾರೆ ಅಂತ. ಹಾಗಾಗಿ ಪರಿಪೂರ್ಣತೆಯಿಂದ ಹೇಗ್ ಮಾಡೋದಕ್ ಸಾಧ್ಯ? ಅಲ್ಲೂ ಪ್ರಶ್ನೆಗಳು ಏಳತ್ತಾ? ಇದಿದೆ, ಇದನ್ನ ಹೇಗೆ ಅವರು ರೂಪಿಸ್ತಾರೆ? ಈಗ ಹೆಚ್ಚು ಅಡ್ವಾನ್ಸ್ಡ್ ಆಗಿ ಮೊಬೈಲ್ ಆಪ್ ಅನ್ನು ಕೂಡ ಇಟ್ಕೊಂಡು ಅದನ್ನ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದಾರೆ. ಹೇಗ್ ಮಾಡ್ತಾರೆ, ಮಾದರಿಯನ್ನ ಹೇಗ್ ಅನುಸರಿಸ್ತಾರೆ ಅನ್ನೋದನ್ನ ನೋಡ್ಬೇಕು. ಹಿಂದೆ ಕಾಂತರಾಜು ಅವರು ಒಟ್ಟು 54 ಪ್ರಶ್ನೆಗಳನ್ನ ಸಿದ್ಧಪಡಿಸಿದ್ರು. ಈಗ ಮುಖ್ಯಮಂತ್ರಿಗಳು ಹೇಳಿರೋ ಪ್ರಕಾರವಾಗಿ ಅಧಿಕಾರಿಗಳಿಗೆ ಇನ್ನೊಂದಷ್ಟು ಹೆಚ್ಚಿನ ನೀವು ಪ್ರಶ್ನಾವಳಿಗಳನ್ನ ಸಿದ್ಧಪಡಿಸಿ. 54 ಮಾತ್ರ ಇತ್ತಲ್ಲ, ಅದಕ್ಕೆ ಹೆಚ್ಚಿನ ಪ್ರಶ್ನಾವಳಿಗಳನ್ನ ಈಗಿನ ಕಾಲಕ್ಕೆ ಸೂಕ್ತವಾಗಿ ಬೇರೆ ಏನೇನ ಸೇರಿಸಬೇಕು ಅದನ್ನ ಸೇರಿಸಿ ನೀವು ಹೆಚ್ಚಿನ ಪ್ರಶ್ನಾವಳಿಗಳನ್ನ ಸಿದ್ಧಪಡಿಸಿ ಅಂತ ಹೇಳಿದ್ದಾರೆ. ಹಾಗಾಗಿ 54ಕ್ಕಿಂತ ಹೆಚ್ಚಿನ ಪ್ರಶ್ನಾವಳಿಗಳು ಸಿದ್ಧಪಡಿಸಬಹುದು. ಆದ್ರೆ ಒಂದಂತೂ ಆಗಲೇಬೇಕಾಗಿರೋದು ಏನು ಅಂದ್ರೆ ನಿಜವಾದ ಅಂಕಿ ಸಂಖ್ಯೆ ಸಿಗಲೇಬೇಕು. ಅದು ಜಾತಿ ಅಂತಲ್ಲ, ಯಾವ್ಯಾವ ಸಮುದಾಯದಲ್ಲಿ ಯಾರ್ಯಾರು ಯಾವ್ಯಾವ ಹುದ್ದೆಯನ್ನ ಅಲಂಕರಿಸಿದ್ದಾರೆ, ಎಷ್ಟು ಜನ ಶಿಕ್ಷಿತರಾಗಿದ್ದಾರೆ, ಎಷ್ಟು ಜನ ವಂಚಿತರಾಗಿದ್ದಾರೆ ಯೋಜನೆಗಳಿಂದ, ಯಾರ ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಗುಣಮಟ್ಟ ಹೇಗಿದೆ, ಒಂದು ಕುಟುಂಬದ್ದು ಇವೆಲ್ಲವೂ ಕೂಡ ಸಿಗಬೇಕಾಗತ್ತೆ. ಆ ಕುಟುಂಬದ ಮುಖಾಂತರ ಸಮುದಾಯದ ಚಿತ್ರಣ ಸಿಕ್ಕಿದ್ರೆ ಯಾರು ಹಿಂದುಳಿದಿದ್ದಾರೆ ಆ ಸಮುದಾಯವನ್ನ ಮೇಲೆತ್ತೋದಕ್ಕೆ ಖಂಡಿತವಾಗಿಯೂ ಈ ಅಂಕಿಅಂಶ ಸಹಾಯ ಆಗತ್ತೆ. ಅದನ್ನೇ ಮಾಡೋದಕ್ಕೆ ಈಗ ಸರ್ಕಾರ ಹೊರಟಿದೆ. ವಿಘ್ನಗಳು ಇರತ್ತೆ, ಅದನ್ನ ದಾಟ್ ಹೇಗ್ ಮುಂದೆ ಹೋಗ್ತಾರೆ ಈ ಬಾರಿ. ಯಾಕಂದ್ರೆ ಸಿದ್ದರಾಮಯ್ಯರು ತಮ್ಮ ಅವಧಿಯಲ್ಲಿ ಇದನ್ನ ಮಾಡ್ಲೇಬೇಕು ಮತ್ತೆ ಮಾಡೇ ಮಾಡ್ತೀನಿ ಅಂತ ಹೇಳಿರೋ ಕಾರಣಕ್ಕಾಗಿ ಮಾಡಬಹುದು ಅಂತಾನೆ ಅನ್ಸುತ್ತೆ. ಈ ನಡುವೆ ವೀರಶೈವ ಲಿಂಗಾಯತರು ಈ ಬಗ್ಗೆ ಅಪಸ್ವರ ಹಿಂದಿನ ವರದಿಗೆ ಎತ್ತಿದ್ರು. ಯಾಕಂತಂದ್ರೆ ನಮ್ಮಲ್ಲಿ ಒಳಪಂಗಡಗಳನ್ನ ಪ್ರತ್ಯೇಕವಾಗಿ ಚಿತ್ರಿಸಿದ್ದಾರೆ, ಪ್ರತ್ಯೇಕ ಅಂಕಿ ಸಂಖ್ಯೆಯಲ್ಲಿ ಅವರನ್ನ ತೋರಿಸಿದ್ದಾರೆ. ಹಾಗಾಗಿ ನಮ್ಮ ಇಡೀ ಒಟ್ಟು ಸಮುದಾಯದ ಸಂಖ್ಯೆ ಕಡಿಮೆ ಆಗಿದೆ ಅಂತ. ಹಾಗಾಗಿ ಅವರ ಒಟ್ಟು 15 ನಿರ್ಣಯಗಳನ್ನ ತಗೊಂಡಿದ್ದಾರೆ ಈ ಜಾತಿ ಗಣತಿಗೆ ಸಂಬಂಧಪಟ್ಟಂತೆ. ಈ 15 ನಿರ್ಣಯಗಳಲ್ಲಿ ಒಂದೇನು ಅಂತ ಅಂದ್ರೆ ಯಾರೇ ಬಂದು ಕೇಳಿದ್ರು ನೀವು ಈ ಒಳಪಂಗಡಗಳು ಏನೇ ಇರ್ಲಿ, ಆದ್ರೆ ವೀರಶೈವ ಲಿಂಗಾಯತ ಅಂತಾನೆ ನೀವು ಬರೆಸ್ಬೇಕು ಅಂತ ಎಲ್ಲ ಸಮುದಾಯಗಳಿಗೆ ಮಠಾಧೀಶಗಳು, ರಂಭಾಪುರಿ ಸೇರಿದಂತೆ ಬೇರೆ ಬೇರೆ ಮಠಾಧೀಶರುಗಳು ಮನವಿಯನ್ನ ಮಾಡ್ಕೊಳ್ತಿದ್ದಾರೆ. ಯಾಕೆಂದ್ರೆ ಅಂಕಿ ಸಂಖ್ಯೆಗಳು ಕಡಿಮೆ ಆಗತ್ತೆ, ಸಂಖ್ಯೆ ಕಡಿಮೆ ಆದ್ರೆ ಸಮುದಾಯದ ಪ್ರಾಬಲ್ಯ ಕಡಿಮೆ ಆಗತ್ತೆ. ಹಾಗಾಗಿ ನಿಮ್ಮ ಒಳಪಂಗಡಗಳು ಬೇರೆ ಏನೇ ಇದ್ರು ಕೂಡ ನೀವು ಒಟ್ಟಾಗಿನೇ ವೀರಶೈವ ಲಿಂಗಾಯತ ಅಂತ ಬರೆಸಿ ಅಂತ. ಇವು ಒಕ್ಕಲಿಗರು ಕೂಡ ಅನೇಕ ನಾಯಕರುಗಳು ಹೇಳಿದ್ದನ್ನು ನಾವು ಗಮನಿಸಿದ್ವಿ. ಅವರ ಅಂಕಿ ಸಂಖ್ಯೆಗಳು ಕೂಡ ಯಾಕೆ ಕಡಿಮೆ ಆಗಿದೆ ಅಂತ ಅಂದ್ರೆ ಅವ್ರು ಒಳಪಂಗಡಗಳ ಮುಖಾಂತರವಾಗಿ ಅವರನ್ನ ಗುರುತಿಸ್ಕೊಂಡಿದ್ದಾರೆ, ಒಟ್ಟಾಗಿ ಗುರುತಿಸ್ಕೊಂಡಿಲ್ಲ ಅಂತ. ಒಟ್ಟಾಗಿ ಗುರುತಿಸ್ಕೊಳ್ಳಿ ಅಂತ ಈ ಬಾರಿ ಅವ್ರು ಹೇಳ್ತಿದ್ದಾರೆ. ಇವೆಲ್ಲವೂ ಮುಂದೆ ಬರುವಂತಹ ಈ ಸಮೀಕ್ಷೆಯ ಸಂದರ್ಭದಲ್ಲಿ ಪರಿಗಣನೆಗೆ ಬರುತ್ತೆ. ಆದ್ರೆ ಸರ್ಕಾರಕ್ಕೆ ನಿಜವಾದ ಚಾಲೆಂಜ್ ಅಂತೂ ಇದೆ. ಹೇಗೆ ಇದನ್ನ ತೆಗೆದುಕೊಂಡು ಹೋಗ್ತಾರೆ ಅಪಸ್ವರ ಬರದಂತೆ. ಯಾಕೆಂದ್ರೆ ಮೊಸರಲ್ಲಿ ಕಲ್ಲು ಹುಡುಕೋರು ಇದ್ದೇ ಇರ್ತಾರೆ. ಆ ಕಲ್ಲುಗಳು ಕಾಣದಂತೆ, ಆ ಕಲ್ಲುಗಳು ಇರದಂತೆ ಮೊಸರನ್ನ ಅಷ್ಟೇ ಶುಚಿಯಾಗಿ ಜನರ ಮುಂದೆ ಇಡಬೇಕಾಗತ್ತೆ. ಇಡತ್ತ ಸರ್ಕಾರ, ಇಟ್ರ ಯಾವ ರೂಪದಲ್ಲಿ, ಆ ನಂತರವೂ ಏನಾದ್ರೂ ಅಪಸ್ವರಗಳು ಬರತ್ತಾ, ಬಂದ್ರೆ ಅದನ್ನ ಹೇಗೆ ಟ್ಯಾಕಲ್ ಮಾಡ್ತಾರೆ, ಅದನ್ನ ಒಪ್ಕೊಳ್ತಾರ, ಈ ಅವಧಿಯಲ್ಲೇ ಆಗತ್ತಾ, ಇವೆಲ್ಲವೂ ಪ್ರಶ್ನೆ ಇದೆ. ಪ್ರಶ್ನೆಗೆ ಉತ್ತರಕ್ಕೆ ನಾವು ಕಾಯ್ಬೇಕಾಗತ್ತೆ. ಸಮಯ ಇದೆಲ್ಲದಕ್ಕೂ ಕೂಡ ಉತ್ತರವನ್ನ ಹೇಳತ್ತೆ.